ಒಂದೊಳ್ಳೆ ಫಿಲಮಿಗೆ ನೂರಾರು ವಿಘ್ನಗಳು ಬರ್ತಾವಲ್ಲ, ಆ ಥರ ಬರೀ ಕಾಂಟ್ರವರ್ಸೀಸ್ಗಳೇ ಬರೋದಾಯಿತು ನಮ್ಮ ಇಂಡಸ್ಟ್ರಿಗೆ. ಆ ರೇಂಜಿಗೆ ಮತ್ತೆ ಕರಾವಳಿ ಮೂವಿಗೂ ಕೂಡ ಕಾಂಟ್ರವರ್ಸಿ ಮೇಲೆ ಕಾಂಟ್ರವರ್ಸೀಸ್ ಆದಮೇಲೆ ಕೊನೆಗೂ ಕೂಡ ಟ್ರೈಲರ್ ಲಾಂಚ್ ಆಗಿದೆ. ಟ್ರೈಲರು ಎಷ್ಟು ಗಂಟೆಗೆ ಲಾಂಚ್ ಆಗುತ್ತೆ ಅಂತ ಕೂಡ ಹಾಕಿರಲಿಲ್ಲ. ಕೊನೆಗೂ ಕೂಡ 6 ಗಂಟೆ 3 ನಿಮಿಷಕ್ಕೆ ಅಂತ ಗೊತ್ತಾದ ಮೇಲೆ ರಿಲೀಸ್ ಮಾಡ್ತಾರ ಅಂತ ನನಗೆ ಡೌಟ್ ಆಗಿತ್ತು. ರಿಲೀಸ್ ಮಾಡಿದ್ರು ಕೊನೆಗೂ ಕೂಡ. ತುಂಬ ಅಂದರೆ ತುಂಬ ಒಳ್ಳೆಯ ಕಂಟೆಂಟ್ನ ಈ ರೇಂಜಿಗೆ ಲಾಂಚ್ ಮಾಡ್ತಾ ಇರೋದು ನನಗಂತೂ ಪರ್ಸ್ನಲಿ ಸಖತ್ ಡಿಸಪಾಯಿಂಟ್ ಆಗ್ತಿದೆ. ಯಾಕೆ ಅಂತಂದರೆ ನಾನೇ 2 ವರ್ಷದಿಂದ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಂಥ ಮೂವಿನೇ ಕರಾವಳಿ. ಪ್ರಜ್ವಲ್ ದೇವರಾಜ್ ಅವರ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿರೋವಂಥ ಮೂವಿ. ರಾಜ್ ಬಿ ಶೆಟ್ಟಿ ಅವರ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು ಇದರಲ್ಲಿ ಕಾಣಿಸ್ತಿರೋದು. ಅದಾದಮೇಲೆ ತುಂಬ ಅಂದರೆ ತುಂಬ ಸ್ಟಾರ್ ಕ್ಯಾಸ್ಟ್ ಇದೆ. ಅದಾದಮೇಲೆ ಗುರುದತ್ ಗಾಣಿಗ ಅವರು ಇದರಲ್ಲಿ ಒಂಥರ ಡೈರೆಕ್ಷನಲ್ಲಿ ಡಿಫ್ರೆಂಟಾಗಿ ತೋರಿಸ್ತಾ ಇರೋದು. ಕರಾವಳಿ ಅಂತ ಬಂದಮೇಲೆ ಒಂಥರ ಡಿಫ್ರೆಂಟಾಗಿ ನಮಗೆ ಥಿಂಕ್ ಬರುತ್ತಲ್ಲ. ಅದ್ರ ಜೊತೆಗೆ ಈ ಕಾಂಟ್ರವರ್ಸೀಸ್ ಬಗ್ಗೆ ಎಲ್ಲ ಹೇಳ್ತೀಯ ಗುರು ಅಂತ ಕೇಳಿದ್ರೆ, ಕಾಂಟ್ರವರ್ಸೀಸ್ಗಳ ಬಗ್ಗೆ ಎಲ್ಲ ಲಾಸ್ಟಿಗೆ ಹೇಳ್ತೀನಿ. ಫಸ್ಟು ಟ್ರೈಲರ್ ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟರ್. ಜೀವ ಬಿಟ್ಟು ಓಡುವ ಕೋಣಗಳನ್ನು ಓಡಿಸಿಕೊಂಡು ಓಡುವವನ ಎದೆಯಲ್ಲಿ ಹುಟ್ಟುವ ಕಿಚ್ಚುಂಟಲ್ಲ, ಅದು ಯಾರನ್ನು ಬೇಕಾದರೂ ಭಸ್ಮ ಮಾಡ್ತದೆ. ಕೋಣಗಳು ಹುಟ್ಟಿದ್ದು ಗುಲ್ಕುಂದದಲ್ಲಿ, ಆ ಕಿಚ್ಚು ಹುಟ್ಟಿದ್ದು ಅದರಿಂದ 70 ಮೈಲಿ ದೂರದ ಕರಾವಳಿಯಲ್ಲಿ. ಆ ಕಿಚ್ಚಿಗೂ ಕರಾವಳಿಗೂ ಮಧ್ಯದಲ್ಲಿ ಇದ್ದದ್ದು ಒಂದು ಕುರ್ಚಿ. ಪ್ರತಿ ಕಂಬಳದ ಸೋಲದಲ್ಲಿ ಗಿನ್ನೆಸ್ ದಾಖಲೆ ಮಾಡಿರುವಂತ ಅನೌನ್ಸ್ ಮಾಡೋ ರಂಟಿ ಮಗನಿಗೆ ಕೆರ ತಗೊಂಡು ನೋಡ್ಬೇಕಲ್ಲ. ಎಂತದ ಎಂತಾಯ್ತು? ಎಂಟ್ರಿ ಎಂತ ಸಾಗಿ ಪ್ರಜ್ವಲ್ ಅವ್ರದ್ದು. ಇಲ್ಲಿವರೆಗೆ ಮುಂದೆ ಹೀಗೆ ಮಾಡ್ದ ಭಾರ. ಒಂದು ಸಲ ಸಹ ಗೆದ್ದಿರ್ಲಿಲ್ಲ, ನೀವು ಬಂದ ಮೇಲೆ ಗೆದ್ದಾಗೆ ಆಯ್ತು ನೋಡಿ. ಈ ದನ ವ್ಯಾವರ್ಸಿ ತಗೊಂಡೋಗಿ ಸೀದಾ ಅಲ್ಲ ಬಾ. ಮೇಡಮ್, ಹಾ? ದನ ದನ ಅಂತ ಬೈಯುದು ಎಂತ? ನೀವು ನನ್ನನ್ನು ಬಾವಿಗೆ ಹಾಕುದಾ? ನಿಮ್ಮ ಹತ್ರ ಯಾರು ಮಾತಾಡಿದ್ರು? ವಾಯ್ಸ್ ಪ್ರಜ್ವಲ್ ನಾವು ಗೆದ್ದು ನೀವು ದೇವರಾಜ್ ಸೋತಾಗೆ ಮಿಸ್ಸಿಂಗ್ ಇದೆ. ಆಯ್ತಲ್ಲ. ನಿಮ್ಮದು ಹಸು ಸಿಗ್ಲೇ ಇಲ್ಲಲ್ಲ ಮಾರ್ರೆ. ನಿಮಗೆ ಗೆಲುವು ಸಿಕ್ಕಿದ ಮೇಲೆ ನನಗೆ ಭೂಮಿ ಸಿಗುದಿಲ್ವಾ? ಸಿಗ್ತಾಳೆ ಬಿಡಿ. ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವೀರ, ಸಮ ಸಮ. ಎಂತ ಅವತಾರವ ನಿಂದು ಮಾವೀರ. ಇವರಿಗೆ ಭೂಮಿಗಿಂತ ಕೋಣಗಳ ಮೇಲೆ ಮನಸ್ಸು ಜಾಸ್ತಿ ಅಂತ ಕಾಣ್ತದೆ. ಒಮ್ಮೊಮ್ಮೆ ನೋಡಿದ ತಕ್ಷಣ ಕರ್ಕೊಂಬರೋ ಮನ್ಸಾಗ್ತದೆ. ಆಗ್ಲೇ ಇವ್ನಿಗೂ ಒಂದು ಬೇಕಲ್ಲ. ಜೋಡಿ ಆಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗಿ ಸಂಸಾರ ಮಾಡ್ಬೇಕು ಅಂತ ಒಂದು ಸಹ ಇಲ್ಲ ಅಲ್ಲ. ಯುಎಲ್ ಸೈಡ್ ಅಲ್ಲಿ ನಡೆಯುವಂತ ಮೃತ್ಯು ಕೋಟಿ ಚೆನ್ನಯ್ಯ ಕಂಬಳ ನಿಂತು 30 ವರ್ಷ ಆಯ್ತು. 30 ವರ್ಷಗಳ ಹಿಂದೆ ನಿಂತ ಕಂಬಳದ ಗದ್ದೆಯ ಕೆಸರಿಗೆ ರಕ್ತದ ದಾಹ, ಪ್ರತಿಕಾರದ ಮೋಹ, ಪ್ರತಿಷ್ಠೆಯ ಕುರ್ಚಿಯ ಗೆದ್ದಲಿನ ಹುತ್ತಕ್ಕೆ ಹಾವಿನ ಆಗಮನ. ಕಾಟಿಕಾಳ ಬಾವಿ ನೋಡುತ್ತಿದ್ದ ಕೋಣಗಳು ಕೋಣಗಳ ಮೇಲೆ ಹೆಸರಿಟ್ಟೇನಾ? ಇಷ್ಟು ವರ್ಷ ದೊಡ್ಡವರ ಜೊತೆ ಇದ್ದ ಮಾಬಲ ಮಾವೀರ ನೋಡು, ಈಗ ಅವರೆದುರು ನಿಂತಿದ್ದಾರೆ. ಕೋಟಿ ಚೆನ್ನಯ್ಯ ಕಂಬಳ ಆಯ್ಲಿ, ಸೋಲುಕ ಸಾಯುಕ ಅನ್ನೋದು ಅಷ್ಟಮಂಗಲದಲ್ಲೇ ತೀರ್ಮಾನ ಆಯ್ಲಿ. ಈ ಕೆಸರಿಗೋಸ್ಕರ ಉಸಿರು ಬಿಟ್ಟವರೇ ಜಾಸ್ತಿ. ತಲೆಮಾರುಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ವೈರತ್ವ ಹುಟ್ಟಿದೆ. ಇದು ಮುಗಿಯದ ವೈರತ್ವದ ಮುಂದುವರೆದ ಅಧ್ಯಾಯ. ರಿಯಲಿ ಡಿಫ್ರೆಂಟ್ ಆಗಿದೆ ಗುರು, ಒಂಥರ ಸಕಾಲಾಗಿದೆ ಅಂತ ಹೇಳ್ಬೇಕು. ಟ್ರೈಲರ್ ನೋಡಾದ್ಮೇಲೆ ತುಂಬ ಅಂದರೆ ತುಂಬ ಜನಕ್ಕೆ ಸಖತ್ತಂತೂ ಸಖತ್ತು ಖುಷಿಯಾಗಿರುತ್ತೇನೋ ನನಗಂತೂ ಗೊತ್ತಿಲ್ಲ. ನನಗಂತೂ ಪರ್ಸ್ನಲಿ ಒಂಥರ ಸೈಕ್ ಅಂತ ಅನ್ನಿಸ್ತು. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಅವ್ರು ಏನು ಎಫರ್ಟ್ ಹಾಕಿದ್ದಾರೆ ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು. ಅದ್ರ ಜೊತೆಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ನ ಇನ್ನು ಬಿಟ್ಕೊಡ್ದಲೆ ಇನ್ನು ಥಿಯೇಟ್ರಲ್ಲಿ ನೋಡೋಕ್ಕೆ ಬಿಟ್ಟಿರೋದು ಗುರುದತ್ ಕಾಣಿಕ್ ಅವರು. 100%
ನೆಕ್ಸ್ಟ್ ಲೆವೆಲ್ ಎಫರ್ಟು ಪ್ರಜ್ವಲ್ ದೇವರಾಜ್ ಅವರಿಗೆ ಮತ್ತು ಫಸ್ಟ್ ಟೈಮು ಗುರುದತ್ ಕಾಣಿಕ್ ಅವರಿಗೆ ಇವರಿಬ್ಬರಿಗೆ ಮೇಯ್ನ್ ಎಫರ್ಟ್ ಹೋಗಲೇಬೇಕು. ಅದ್ರ ಜೊತೆ ಕ್ಯಾಮ್ರಾ ವರ್ಕು ಮತ್ತು ಇದು ಸಚಿನ್ ಬಸೂರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ನೆಕ್ಸ್ಟ್ ಲೆವೆಲ್ಗೆ ಇಂಪ್ರೆಸ್ ಮಾಡುತ್ತೆ ಜನನ್ನ. ಏಕೆ ಅಂತಂದರೆ ಟ್ರೈಲರಲ್ಲೇ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದೆ. ಅದ್ರ ಜೊತೆಗೆ ಆ ಮೂಕ ಪ್ರಾಣಿಗಳನ್ನ ಮೇಂಟೈನ್ ಮಾಡಿರೋದಿದೆಯಲ್ಲ, ಕ್ರೇಜಿ ಅಂತ ಹೇಳಬೇಕು. ಏಕೆ ಅಂತಂದರೆ ನನಗೆ ಸಖತ್ ಇಷ್ಟ ಆಗಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಇದೆ ರಾಜ್ವಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ತುಂಬ ಕಡೆ ಬಂದು ಹೋಗುತ್ತೆ. ಅದ್ರ ಜೊತೆಗೆ ನನಗೆ ಏನೋ ಡೌಟ್ ಹೊಡೆದಿದ್ದು, ಪ್ರಜ್ವಲ್ ದೇವರಾಜ್ ಅವ್ರನ್ನ ಜಾಸ್ತಿ ತೋರಿಸೇ ಇಲ್ಲ, ಏಂತಿಕೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಅವ್ರನ್ನ ಎಷ್ಟು ತೋರಿಸಿದ್ದಾರೆ, ಪ್ರಜ್ವಲ್ ದೇವರಾಜ್ ಅವ್ರನ್ನೂ ಅಷ್ಟೇ ತೋರಿಸಿದ್ದಾರೆ. ಇಬ್ಬರದು ಆಪೋಸಿಟ್ ಕ್ಯಾರೆಕ್ಟರ್ ಅಥವಾ ಏನು ಅಂತ ಒಂಚೂರು ನನಗೆ ಡೌಟ್ ಕ್ರಿಯೇಟ್ ಆಯಿತು. ಯಾಕೆ ಅಂತಂದರೆ ಪ್ರಜ್ವಲ್ ದೇವರಾಜ್ ಅವರ ಆಪೋಸಿಟ್ ಕ್ಯಾರೆಕ್ಟರ್ ರಾಜ್ಬಿ ಶೆಟ್ಟಿ ಅವರು ಆಗಿರ್ತಾರ ಅಂತ ಒಂದು. ಅದ್ರ ಜೊತೆ ಮಿತ್ರ ಅವರ ಕ್ಯಾರೆಕ್ಟ್ರು, ಅದಾದಮೇಲೆ ಇನ್ನೂ ತುಂಬ ಕ್ಯಾರೆಕ್ಟರ್ಸ್ ಬಂದೋಗುತ್ತೆ. ಆದರೆ ಅವರ ಏನು ಆ ಡೈಲಾಗ್ ಮಾಡ್ಯುಲೇಷನ್ ಇದೆಯಲ್ಲ, ಅದು ಡಿಫ್ರೆಂಟಾಗಿದೆ. ನನಗೆ ಅದು ಕೇಳೋಕ್ಕೆ ಒಂಥರ ಡಿಫ್ರೆಂಟ್ ಮಜಾ ಇದೆ. ಒಂಥರ ಈ ಥರ ಮೂವೀಸಲ್ಲಿ ನನಗೆ ಕರಾವಳಿ ಅದಾದಮೇಲೆ ಮಂಗಳೂರು ಸೈಡ್ ಅವರ ಭಾಷೆನೇ ಒಂಥರ ನನಗೆ ನೋಡೋಕ್ಕೆ ಮಜಾ. ಸೊ ಅದು ನನಗೆ ಸಖತ್ ಇಷ್ಟ ಆಯಿತು. ಅದ್ರ ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರ ಅದೇನಿದೆ ಕಾಸ್ಟ್ಯೂಮ್ 25 kg ಮೈ ಮೇಲೆ ಹಾಕ್ಕೊಂಡು ಅದು ಓಡಿದಾರಲ್ಲ, ಅವರ ಎಫರ್ಟು ನೆಕ್ಸ್ಟ್ ಲೆವೆಲ್ಗೆ ಥಿಯೇಟ್ರಲ್ಲಿ 100% ಜನಕ್ಕೆ ಮೋಡಿ ಮಾಡುತ್ತೆ ಅಂತ ಅನಿಸ್ತೈತೆ ನನಗೆ. ಸಚಿನ್ ಬಸೂರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಕುಣಿಯೋ ರೇಂಜಿಗೆ ಮಾಡಬಹುದು ಅಂತ ಅನ್ನಿಸ್ತೈತೆ ನನಗೆ. ಅದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಅವರ ಕ್ಯಾಮಿಯೋ ರೋಲು ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸ್ತೈತೆ. ಎಲ್ಲದೂ ಕೂಡ ಇಂಥ ಒಳ್ಳೆ ಕಂಟೆಂಟ್ ಇದ್ದು ಈ ರೇಂಜಿಗೆ ಲಾಂಚ್ ಆಯ್ತಲ್ಲ, ಈ ಕಂಟೆಂಟು 100% ಎಲ್ಲ ಸ್ಯಾಂಡಲ್ವುಡ್ ಅವರು ಸೇರಿ ಲಾಂಚ್ ಮಾಡಿದ್ದಿದ್ರೆ ಎಲ್ಲ ಎದ್ದು ಕುಣ್ದಿರೋರ್ಗುರು ಲಿಟ್ರಲಿ ಆ ರೇಂಜ್ಗಿದೆ ಟ್ರೈಲರು. ಲಿಟ್ರಲಿ ಒಂಥರ ಸೈಕ್ ಅಂತ ಅಂದ್ಕೊಳ್ಳಿ, ಆ ರೇಂಜಿಗಿತ್ತು ಟ್ರೈಲರು. ನನಗಂತೂ ಸಖತ್ ಇಷ್ಟ ಆಯಿತು ಟ್ರೈಲರು. ತುಂಬ ಸಖತ್ ಎಫರ್ಟ್ ಕಾಣ್ತಿದೆ. 100% ಯಾರೂ ಮಿಸ್ ಔಟ್ ಮಾಡಲೇಬೇಡಿ, ಥಿಯೇಟ್ರಿಗೆ ಹೋಗಿ ವಾಚ್ ಮಾಡಲೇಬೇಕು ನೀವು. ಈಗ ಮೇಯ್ನ್ ಮ್ಯಾಟ್ರಿಗೆ ಬರೋದಾದರೆ ಕಾಂಟ್ರವರ್ಸಿ ಬಗ್ಗೆ ಆಗಲೇ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಏನು ಅಂತ ಅಂದರೆ, ಈಗ ಮೇಯ್ನು ಜಾಸ್ತಿ ನಾನು ನಿಮಗೆ ಎಳೆಯೋಕ್ಕೋಗಲ್ಲ. ಏನಂತ ಅಂತಂದರೆ, ಕರಾವಳಿ ಮೂವಿ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿ ನನಗೆ ಗೊತ್ತಿರೋಂಗೆ 2 ತಿಂಗಳಾಗಿದೆ. ಯಾಕೆ ಅಂತಂದರೆ 2 ತಿಂಗಳಿಂದ ಗುರುದತ್ ಕಾಣಿಕ್ ಅವರು ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಟಚ್ಚಲ್ಲಿಲ್ಲ. ಇದು 2-3 ವರ್ಷ ಫಿಲಮ್ ಆಗಿರೋದ್ರಿಂದ 1,25,00,000 ಸಂಭಾವನೆಗೆ ಓಕೆ ಮಾಡಿರೋದು ಪ್ರಜ್ವಲ್ ದೇವರಾಜ್ ಅವರು. ಅದನ್ನ 1 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿರೋದು. ಆದರೆ ಪ್ರಜ್ವಲ್ ದೇವರಾಜ್ ಅವರು ಇನ್ನೂ ಕೊಟ್ಟಿಲ್ಲ, ಇನ್ನು ಇವರು 25 lakh ಪೆಂಡಿಂಗ್ ಇದೆ ಅಂತ ಹೇಳಿದರು. ಅದು ಬಿಟ್ಟು ಇನ್ನೂ ಜಾಸ್ತಿ ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ಪೆಂಡಿಂಗ್ ಜೊತೆಗೆ ನನ್ನ ವಾಯ್ಸು ಇವರು ಕೊಟ್ಟಿಲ್ಲ ಗುರುದತ್ ಕಾಣಿಕ್ ಅವರು. ಅದಕ್ಕೆ ನಾನು ಬರೋಕ್ಕಾಗಿಲ್ಲ ಅನ್ನೋದು ಮೇಯ್ನು ಪ್ರಜ್ವಲ್ ದೇವರಾಜ್ ಅವರ ರೀಸನ್ನು. ಆದರೆ ಅದಕ್ಕೂ ಮುಂಚೆ ಪ್ರಜ್ವಲ್ ದೇವರಾಜ್ ಅವರು ಅಮೌಂಟ್ ಕೊಟ್ಟರೆ ಮಾತ್ರ ನಾನು ಡಬ್ ಮಾಡ್ತೀನಿ ಅಂತ ಹೇಳಿದರು. ಸೊ ಇದು ಮೇಯ್ನು ನನಗೆ ಡಿಸಪಾಯಿಂಟ್ ಆಗಿದ್ದು. ಯಾಕೆ ಅಂತಂದರೆ ಇಷ್ಟೊಂದು ಬಜೆಟ್ ಹಾಕಿರೋದೇ ಹೊಸ ಪ್ರೊಡ್ಯೂಸರು, ಅವರಿಗೆ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಕೊಡಲೇಬೇಕು. ಅದರಲ್ಲಿ ನೀವು ಡಬ್ಬಿಂಗ್ ಮಾಡಲ್ಲ, ಇದು ಮಾಡಲ್ಲ ಅಂತ ನೀವು ಡೈರೆಕ್ಟಾಗಿ ಹೇಳಿದ್ದೀರಾ. ಅದು ನನಗೆ ಸಖತ್ತು ಬೇಜಾರಾಯಿತು. ಯಾಕೆ ಅಂತಂದರೆ ಇಂಥ ಫಿಲಮ್ಸ್ ಮಾಡೋದೇ ಹೆಚ್ಚು, ಅದರಲ್ಲಿ ನೀವು ಈ ಥರ ಎಲ್ಲ ಷರತ್ತು ಹಾಕಿದ್ರೆ 100% ಅವರಿಗೂ ಡಿಸಪಾಯಿಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ, ಈ ಥರ ಹೇಳಿದ್ರಲ್ಲ ಅಂತ ತೊಗೊಂಬಂದು ಬೇರೆಯವ್ರ ವಾಯ್ಸ್ ಮಾಡ್ಯುಲೇಷನ್ ಕೊಟ್ಟು ಅದಕ್ಕೆ ಟ್ರೈಲರ್ ಕಳಿಸಿದ್ದಾರೆ 11 ಗಂಟೆಗೆ ನೈಟು. ಅದರಿಂದ ಡಿಸಪಾಯಿಂಟ್ ಆಗಿ ಅವರು ಟ್ರೈಲರ್ ಲಾಂಚ್ ಇವೆಂಟಿಗೆ ಬಂದಿಲ್ಲ. ಯಾರ ಕಡೆಯಿಂದ ಕನ್ವಿನ್ಸ್ ಮಾಡಿದ್ರು ಬಂದಿಲ್ಲ. ಅದಾದಮೇಲೆ ಈಗ ಕೇಳಿದ್ರೆ ನನಗೆ ಸಂಭಾವನೆ ಬಂದಿಲ್ಲ, ಅದಾದಮೇಲೆ ಇನ್ನು ನನ್ನ ವಾಯ್ಸ್ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. 100% ಇದು ಸಾಂಗಲ್ಲೂ ಕೂಡ ಇದು ಚೇಂಜಸ್ ಇತ್ತು. ಇವ್ರ ಕಡೆಯಿಂದನೂ ತಪ್ಪಾಗಿರ್ಬೋದು, ಗುರುದತ್ ಕಾಣಿಕ್ ಅವ್ರ ಕಡೆಯಿಂದ. ಯಾಕೆ ಅಂತಂದರೆ 100% ಅವ್ರು ಏನಂತ ಅಂದ್ಕೊಂಡಿರ್ತಾರೆ ಅಂತಂದರೆ ಮೂವಿಗೆ ಎಷ್ಟು ಕಂಟೆಂಟ್ ಬೇಕು ಆ ಥರ ಮಾಡ್ಯುಲೇಷನ್ ವಾಯ್ಸ್ ಬೇಕು ಅನ್ನೋದು ಮೇಯ್ನ್ ಅವರಿಗೆ ಇದಾಗಿರುತ್ತೆ. ಏಕೆ ಅಂತಂದರೆ ನನ್ನ ಮೂವಿ ಚೆನ್ನಾಗಿ ಬರಬೇಕು ಅನ್ನೋದು ಅವರಿಗಿರುತ್ತೆ. ಆದರೆ ಇದು ಪ್ರಜ್ವಲ್ ದೇವರಾಜ್ ಅವರ
ರೀತಿಲಿ ನಾವು ನೋಡ್ಬೇಕಾರೆ, ಅಂದರೆ ಅವರ ಫ್ಯಾನ್ ಆಗಿ, ಅಂದರೆ ಅವರ ಆಡಿಯನ್ಸ್ ಆಗಿ ನಾವು ನೋಡ್ಬೇಕಾರೆ 100% ಅವರ ವಾಯ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಯಾಕೆ ಅಂತಂದರೆ ಕನ್ನಡ ಆಡಿಯನ್ಸ್ ಆಗಿ ಅವರ ವಾಯ್ಸ್ನ ಏನಿಲ್ಲ ಅಂತಂದ್ರು 20ರಿಂದ 30 ಫಿಲಮ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರ ಕೇಳೋದ್ರಲ್ಲೂ ಅರ್ಥ ಇದೆ, ಇವರ ಕೇಳೋದ್ರಲ್ಲೂ ಅರ್ಥ ಇದೆ. ಇಬ್ಬರು ಕೂಡ ನೀಟಾಗಿ ಕೂತ್ಕೊಂಡು ಮಾತಾಡಿದ್ದಿದ್ರೆ 100% ಇದು ಇಷ್ಟೊಂದು ದೊಡ್ಡ ಮ್ಯಾಟ್ರೇ ಆಗ್ತಾ ಇರಲಿಲ್ಲ. ಸೊ ಇದು ಕಾಂಟ್ರವರ್ಸೀಸು ಆಗ್ತಾನೇ ಇದೆ, ಕನ್ನಡ ಇಂಡಸ್ಟ್ರಿ ಡೌನ್ಫಾಲ್ ಆಗ್ತಾನೇ ಇದೆ. 100% ಇಂಥ ಒಳ್ಳೆ ಕಂಟೆಂಟ್ ಇರೋ ಮೂವಿನ ಈ ಥರ ಲಾಂಚ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನನಗೆ ಬೇಜಾರಾಗಿದ್ದೇನಪ್ಪ ಅಂತಂದರೆ, ರಾಜ್ ಬಿ ಶೆಟ್ಟಿ ಅವ್ರು ಇದ್ದಾರೆ 100%. ಅವ್ರು ರೀಸೆಂಟ್ ಟೈಮ್ಸಲ್ಲೂ ಒಳ್ಳೊಳ್ಳೆ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಹಂಗಂತ ನೀವು ಪ್ರಜ್ವಲ್ ದೇವರಾಜ್ ಅವ್ರನ್ನ ಕಮ್ಮಿ ತೋರಿಸಿ ಅದ್ರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವ್ರನ್ನ ಜಾಸ್ತಿ ತೋರಿಸಿದ್ರು 100% ನನಗೆ ಸಖತ್ತು ಡಿಸಪಾಯಿಂಟ್ ಆಯಿತು. ಯಾಕೆ ಅಂತಂದರೆ ಇದರಲ್ಲಿ ಪ್ರಜ್ವಲ್ ದೇವರಾಜ್ ಅವರು ತುಂಬ ಕಡೆ ಕೆಲವು ಕಡೆ ಬಂದು ಹೋಗ್ತಾರೆ, ಇನ್ನು ಬೇರೆ ಕ್ಯಾರೆಕ್ಟರ್ಸು ಜಾಸ್ತಿ ಬಂದು ಹೋಗುತ್ತೆ. ಇಲ್ಲಿ ಹೀರೋ ಮೇಯ್ನ್ ಆಗಿರಬೇಕು, ಆ ಹೀರೋ ಬಿಟ್ಟು ಬೇರೆಯವ್ರನ್ನ ಜಾಸ್ತಿ ತೋರಿಸಿರೋದು. ಫಿಲಮಲ್ಲಿ ಇದ್ದೇ ಇರ್ತಾರೆ ಹೀರೋ, ಆದರೆ ಫಿಲಮಲ್ಲಿ ಇರೋಕ್ಕೂ ಮುಂಚೆ ಟ್ರೈಲರಲ್ಲಿ ಈ ಥರ ಡಿಸಪಾಯಿಂಟ್ ಮಾಡಬೇಡ್ದಾಗಿತ್ತು ನೀವು. ನನಗೆ ಈ ಥರ ಡಿಸಪಾಯಿಂಟ್ ಮಾಡಿದ್ದು ನೀವು ಬೇಜಾರಾಯಿತು. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.